ನಮಸ್ಕಾರ ಬಾಸು, ನಾನು ನಿಮ್ಮ ಬೆಮ್ಯಾಕ್ಸ್ ಬಾಸ್ಗೆ ಮಾತಾಡ್ತಾ ಇದ್ದೀನಿ. ಅಂತೂ ಇಂತೂ ನಮ್ಮ ವಿಶ್ವ ಪ್ರಸಿದ್ಧಿ ಆದಂತಹ ಮೈಸೂರು ದಸರಾ ಬಂದೇ ಬಿಡ್ತು ಕಣ್ರಿ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ದಸರಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಗಳ ತೂಕ ಒಂದ್ ಕಡೆ ಆದ್ರೆ ಮೈಸೂರಿನಲ್ಲಿ ಗಜಪಡೆಗಳ ಬಣ್ಣ ನೋಡೋದಿದೆಯಲ್ಲ, ನಿಜಕ್ಕೂ ಅಲ್ಲಿ ಇರ್ತಕ್ಕಂಥ ಜನರಿಗೆ ಮಾತ್ರ ಆ ಒಂದು ಅನುಭವ ತಿಳಿದಿರುತ್ತೆ. ಬನ್ನಿ ಮೈಸೂರು ಹೇಗೆಲ್ಲ ಸಿದ್ಧತೆ ಆಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಅಲ್ವಾ. ಮೈಸೂರು ದಸರಾದ ಮೊದಲನೇ ಆಕರ್ಷಣೆ ಜಂಬೂ ಸವಾರಿ ಆದರೆ ಎರಡನೇ ಆಕರ್ಷಣೆ ನನ್ನ ಪ್ರಕಾರ ಮೈಸೂರಿನ ದೀಪಾಲಂಕಾರ. ಈ ದೀಪಾಲಂಕಾರದ ಹಿಂದೆ ಎಷ್ಟು ಶ್ರಮವಿರುತ್ತೆ ಅಂತ ನಿಮಗೆ ಗೊತ್ತಾ? ಒಂದು ಕಡೆ ಟ್ರಾಫಿಕ್ನ ದಟ್ಟಣೆ ಅಂತ ಆದ್ರೆ ಮತ್ತೊಂದು ಕಡೆ ಬಿಸಿಲಿನ ಬೇಗೆ, ಕೆಲವೊಂದು ಸಲ ಮಳೆ ಕೂಡ ಬರುತ್ತೆ. ಎಷ್ಟೋ ಸಲ ಮರದ ರೆಂಬೆ ಕೊಂಬೆಗಳು ಬಿದ್ದಿರ್ತಕ್ಕಂಥ ಉದಾಹರಣೆನೂ ಉಂಟು. ಎಷ್ಟೇ ಸವಾಲುಗಳು ಬಂದ್ರು, ಎಷ್ಟೇ ಕಷ್ಟಗಳು ಬಂದ್ರು ಅದನ್ನೆಲ್ಲ ಇಷ್ಟಪಡ್ತಾ ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕೆಲಸಗಾರರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸೋಣ ಸ್ನೇಹಿತರೆ. ಸೆಪ್ಟೆಂಬರ್ 10ನೇ ತಾರೀಕಿಂದ ಈಗಾಗಲೇ ಯುವ ಸಂಭ್ರಮ ಶುರುವಾಗೋಗಿದೆ. ಸೆಪ್ಟೆಂಬರ್ 17ನೇ ತಾರೀಕುವರೆಗೂ ಮೈಸೂರಿನ ಮಾನಸ ಗಂಗೋತ್ರಿ ಬಾಲರಂಗಮಂದಿರದಲ್ಲಿ ಪ್ರತಿದಿನ ಯುವ ಸಂಭ್ರಮ ಕಾರ್ಯಕ್ರಮ ನಡೀತಾ ಇರುತ್ತೆ. ಇದಕ್ಕೆ ಅಮೃತ ಅಯ್ಯಂಗಾರ್ ಹಾಗೂ ವಿನಯ ರಾಜ್ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಮ್ಮ ರಾಜ್ಯದಾದ್ಯಂತ ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವೇ ಯುವ ಸಂಭ್ರಮ. ಹಾಗೆ 22ನೇ ತಾರೀಕಿನಿಂದ ಕುಪ್ಪಣ್ಣ ಪಾರ್ಕಿನಲ್ಲಿ ಫಲಪುಷ್ಪ ಪ್ರದರ್ಶನ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಆಹಾರ ಮೇಳ, ಬನ್ನಿ ಮಂಟಪ್ನಲ್ಲಿ ಅಕ್ಟೋಬರ್ 1-2ರಂದು ಡ್ರೋನ್ ಶೋ ಇರುತ್ತೆ. ಈ ಬಾರಿಯ ಯುವ ದಸರಾ ಮಹಾರಾಜ ಮೈದಾನದ ಬದಲಾಗಿ ಉತ್ನಳ್ಳಿ ಮೈದಾನದಲ್ಲಿ ನಡೆಯುತ್ತೆ. ಇವಿಷ್ಟು ಪ್ರಮುಖ ಕಾರ್ಯಕ್ರಮಗಳಾದರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಗುರು ಸೀರಿಯಸ್ಲಿ ಅರಮನೆ ಹತ್ರ ಆನೆ ಪ್ರದರ್ಶನ ನೋಡೋದಕ್ಕೆ ಈ ರೇಂಜಿಗೆ ಜನ ಬರ್ತಾರೆ ಅಂತ ನಾನು ಇದು ಮೋಸ್ಟ್ಲಿ ಇದೆ ಫಸ್ಟ್ ಅನ್ಕೋತೀನಿ. ನಾನು ದಸರಾ ಹತ್ರ ಅರಮನೆ ಹತ್ರ ಆನೆ ವಾಕಿಂಗ್ ಕರ್ಕೊಂಡು ಹೋಗ್ತಲ್ಲ, ಅದು ನೋಡೋಕ್ಕೆ ಬಂದಿರೋದು. 2016ರಿಂದನೂ ದಸರಾ ನೋಡ್ತಾ ಬಂದಿದ್ದೀನಿ. ಬಟ್ ಅರಮನೆ ಹತ್ರ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಬನ್ನಿ ತೋರಿಸ್ತೀನಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ. ವಿಶ್ವದಾದ್ಯಂತ ಎಲ್ಲರೂ ತಮ್ಮ ಮಕ್ಕಳನ್ನು ಆನೆಗಳನ್ನ ತೋರಿಸ್ಲಿಕ್ಕೆ ಝೂಗಳಿಗೆ ಕರ್ಕೊಂಡು ಹೋದರೆ, ನಮ್ಮ ಮೈಸೂರಿನ ಜನರು ಅರಮನೆಗೆ ಕರ್ಕೊಂಡು ಬಂದು ತಮ್ಮ ಮಕ್ಕಳಿಗೆ ಆನೆಗಳನ್ನು ವೀಕ್ಷಣೆಯನ್ನು ಮಾಡಿಸ್ತಾರೆ. 1 ಗಂಟೆಗಳ ಕಾಲ ಅಲ್ಲೇ ನಿಂತಿದ್ದ ನನಗೆ ಕಾಣಿಸಿಕ್ಕಂಥ ದೃಶ್ಯಗಳಲ್ಲಿ ನಾನು ಸೆರೆ ಹಿಡಿದಂಥ ಒಂದು ಅದ್ಭುತವಾದ ಚಿತ್ರ ಅಂತ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, 4 ಪೀಳಿಗೆಗಳು ಬೇರೆ ಬೇರೆ ಆದರೂ ಅದರ ಎಲ್ಲರಲ್ಲೂ ಇರತಕ್ಕಂಥ ಭಾವನೆ ಒಂದೇ ಅಲ್ವಾ? ಈ ಒಂದು ಫೋಟೋ ಸಾಕಲ್ವಾ ನಮ್ಮ ಮೈಸೂರಿನ ದಸರಾನ ನಾಡ ಹಬ್ಬ ಅಂತ ಯಾಕೆ ಕರಿತೀವಿ ಅಂತ. ಬರೀ ದಸರಾ ಆನೆಗಳ ತಾಲೀಮು ನೋಡ್ಲಿಕ್ಕೆ ಇಷ್ಟು ಜನ ಸೇರಿದ್ದಾರೆ ಅಂತಂದ್ರೆ ಇನ್ನ ಈ ಬಾರಿಯ ದಸರಾಗೆ ಎಷ್ಟು ಜನ ಸೇರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಆನೆಗಳು ಬರ್ತಿದ್ದ ಹಾಗೆ ಜನರ ಸಂಭ್ರಮಾಚರಣೆ ಹೇಗಿರುತ್ತೆ ಅಂತ ನೀವೇ ಒಮ್ಮೆ ಕೇಳಿ. ಅಲ್ಲಿದ್ದ ಜನರೆಲ್ಲರೂ ಪ್ರತಿ ಆನೆಗೂ ಭೀಮ ಭೀಮ ಅಂತ ಕೂಗ್ತಾ ಇದ್ರು. ಆದರೆ ಆನೆಗಳ ಹೆಸರು ದಯವಿಟ್ಟು ನನಗೆ ಕೇಳಬೇಡಿ, ಕಮೆಂಟಲ್ಲಿ ನೀವೇ ಯಾವ ಆನೆಗೆ ಯಾವ ಹೆಸರು ಅಂತ ನೀವೇ ಮೆನ್ಷನ್ ಮಾಡಿಬಿಡಿ. ಮಿನಿ ದಸರಾದ ರೀತಿ ಜನಸಾಗರದ ದೃಶ್ಯ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಇಡೀ ವಿಶ್ವದಲ್ಲಿ ಬಹುಶಃ ಮೈಸೂರಿನಲ್ಲಿ ಮಾತ್ರ ಅನಿಸುತ್ತೆ ಆನೆಗಳ ಒಂದು ವಾಕಿಂಗಿಗೆ ಕಂಪ್ಲೀಟ್ ಟ್ರಾಫಿಕ್ಕನ್ನೇ ಬಂದ್ ಮಾಡ್ತಕ್ಕಂಥದ್ದು. ಈ ಗಜಪಡೆಯ ಗಾಂಭೀರ್ಯ ನಡೆಯನ್ನು ಎಷ್ಟು ನೋಡಿದ್ರೂ ಸಾಲಲ್ಲ ಅಂತ ಎಲ್ರಿಗೂ ಗೊತ್ತು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗಜಪಡೆಯ ಗಾಂಭೀರ್ಯ ನಡಿಗೆಯನ್ನು ನೋಡಲು ಹರಿದು ಬಂದಂಥ ಜನಸಾಗರ ಹೇಗೆ ಕಾಣ್ತಿದೆ ಅಂತ. ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಮೈಸೂರು ದಸರಾವನ್ನು ಆನಂದಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಹುಶಃ ನಿಮಗೆ ಎಲ್ಲ ಮಾಹಿತಿಗಳು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ
ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಮೈಸೂರು ದಸರಾ .gov.in ಅಂತ ವೆಬ್ಸೈಟ್ ಲಿಂಕ್ ಇದೆ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಬೇಮ್ಯಾಕ್ಸ್ ಬಾಸ್ಕಿ ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.